ಇವತ್ತಿನ ರೆಸಿಪಿ ಹಾಗಲಕಾಯಿ ಪಿಟ್ಲೆ. ಏನಿದೆ ಹೆಸರು ವಿಚಿತ್ರವಾಗಿದೆ ಅಂದ್ಕೊಂಡ್ರಾ? ಇದೊಂದು ಅಯ್ಯರ್ ಮನೆಗಳ ಸ್ಪೆಷಾಲಿಟಿ ಕೂಟು. ಸಾಂಬಾರು ಅಂತಲೂ ಹೇಳ್ಬೋದು, ಕೂಟು ಅಂತಲೂ ಹೇಳ್ಬೋದು, ಎರಡಕ್ಕೂ ಮಧ್ಯದಲ್ಲಿ ಬರುತ್ತೆ. ಸಾಮಾನ್ಯ ಇದನ್ನ ಹಾಗಲಕಾಯಿ ಬದನೆಕಾಯಿ ಎರಡರಲ್ಲಿ ಮಾಡ್ತಾರೆ. ನಾನಿವತ್ತು ಹಾಗಲಕಾಯಲ್ಲಿ ಮಾಡ್ತಾಯಿದ್ದೀನಿ. ಮೊದಲು ಹಾಗಲಕಾಯಿ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಹುಣಸೆಹಣ್ಣು, ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಸ್ಟ್ಯಾಂಡರ್ಡ್ ಡೈಲಾಗ್ ಅದು, ನೆನೆಸ್ಕೊಂಬಿಟ್ಟು ಕಡಲೆಬೇಳೆ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ. ಇದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ, ಘಮ್ ಅಂತ ಇರುತ್ತೆ. ಆಮೇಲೆ ಇನ್ನೊಂದು ಚೂರು ಜೀರಿಗೆ, ಆಮೇಲಿಂದ ಧನಿಯಾ ಹಾಕಬೇಕಿತ್ತು, ಧನಿಯಾ ಇಲ್ಲ ಅಂತ ನಾನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಧನಿಯಾ ಪುಡಿ. ಖಾರಕ್ಕೆ ಇದು ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡ್ಬಿಟ್ಟು ಆರಿದ್ಮೇಲೆ ತೆಂಗಿನಕಾಯಿ ಜೊತೆ ಹಾಕ್ಕೊಂಡು ಮಿಕ್ಸಿನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರ್ತರಿಯಾಗಿದ್ದರೂ ಓಕೆ, ತೊಂದರೆ ಇಲ್ಲ. ಸೊ ರುಬ್ಬಿದ ನಂತರ ಮಾಮೂಲು ಒಂಚೂರು ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕ್ಕೊಳ್ಳಿ, ಇಂಗು. ನಾನು ಈ ಹೋಟೆಲ್ ಸ್ಪೆಷಲಿಗೆ ನಂಗೆ ತುಂಬ ಇಷ್ಟ, ಘಮ 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 ಅಂತ ಕೆನಡಾಯಿಂದ ಮೈಸೂರು ತನಕ ಘಮ ಹೋಗಿಬಿಡುತ್ತೆ. ಸೊ ಸಾಸಿವೆ, ಕರಿಬೇವು, ಸ್ಟ್ಯಾಂಡರ್ಡ್ ಒಗ್ಗರಣೆ. ಆಮೇಲೆ ಇದು ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು, ಉಪ್ಪು ಹಾಕ್ಕೋಬೇಕು. ಆಮೇಲಿಂದ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಎಣ್ಣೆ ಸ್ವಲ್ಪ ಮುಂದಕ್ಕೆ ಅಂದರೆ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಹಾಗಲಕಾಯಿಗೆ ಬೇಕು ಅಷ್ಟು. ಆಮೇಲಿಂದ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇವಾಗ ಹುಣಸೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಆಮೇಲಿಂದ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಮಾಡಿಕೊಂಡು ಇದು ಹುಣಸೆಹಣ್ಣು ರಸದಲ್ಲೇ ಪೂರ್ತಿಯಾಗಿ ಬೇಯಬೇಕು. ಒಂದು 5ರಿಂದ 7 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಬಿಡೋಣ. ಕ್ಲೀನಾಗಿ ಅದು ಹುಣಸೆ ರಸದಲ್ಲಿ ಬೇಯಲಿ ಹಾಗಲಕಾಯಿ ಪೂರ್ತಿ. ಆಮೇಲಿಂದ ಸ್ವಲ್ಪ ಬೆಲ್ಲ, ಜಾಸ್ತಿ ಬೇಡ. ಆಮೇಲೆ ಅರ್ದಿಟ್ಕೊಂಡಿರೋ ಮಸಾಲೆ, 2 ಚಮಚ 2 ಸೌಟು ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ. ನಾನು ತೊಗರಿಬೇಳೆ ಬೇಯಿಸೋಕ್ಕೇ ಉಪ್ಪು ಹಾಕಿದ್ದೀನಿ, ಹಾಗಾಗಿ ಬೇರೆ ಉಪ್ಪು ಸೇರಿಸಲಿಲ್ಲ, ಇಷ್ಟೇ ಸಾಕು ಅನ್ನಿಸ್ತು. ಆಮೇಲೆ ಒಂದು ಕುದಿ ಬರ್ಸ್ಬಿಟ್ರೆ ರೆಡಿ. ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ, ಹಬೆಯಾಡುವ ಹಾಗಲಕಾಯಿ ಪಿಟ್ಲೆ ಎಲ್ಲ ಹಾಕ್ಕೊಂಡು ಉಫ್ 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 ಅಂದ್ಕೊಂಡು ಬಿಸಿ ಬಿಸಿಯಾಗಿ ಕಲಿಸ್ಕೊಂಡು ತುತ್ತು ಬಾಯಿಗಿಟ್ರೆ ಆಹಾ, ಬ್ರಹ್ಮಾಂಡ ಬ್ರಹ್ಮಾಂಡ ಬ್ರಹ್ಮಾಂಡ. ತುಂಬ ಚೆನ್ನಾಗಿದೆ. ಬಾಯಿ ಸಿಗ್ತೀನಿ.